ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಬದುಕನ್ನ ಕಟ್ಟಿಕೊಳ್ಳಲು ಅವಕಾಶಗಳು ಅಪಾರ ಇವೆ. ಅದನ್ನ ಸರಿಯಾದ ರೀತಿ ಬಳಸಿಕೊಳ್ಳಬೇಕು. ಎನ್ ಚಲುವರಾಯಸ್ವಾಮಿ, ಕೃಷಿ ಸಚಿವರು, ಕರ್ನಾಟಕ ಸರ್ಕಾರ. ಎಲ್ಲರೂ ಬದುಕನ್ನ ಕಟ್ಟಿಕೊಳ್ಳಲು ಅತಿ ಹೆಚ್ಚಿನ ಪ್ರಮಾಣದ ಅವಕಾಶಗಳಿವೆ. ಅದನ್ನ ನಾವು ಸರಿಯಾಗಿ ಬಳಸಿಕೊಂಡ್ರೆ ನಮ್ಮ ಬದುಕು ಹಸನಾಗುತ್ತದೆ ಎಂದು ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರು ಅಭಿಪ್ರಾಯ ತಿಳಿಸಿದರು. ಈ ದಿನ ನಾಗಮಂಗಲದ ಸರ್ಕಾರಿ ಕಿರಿಯ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಯೂನಿಕ್ ಸರ್ವಿಸ್ ಲಿಮಿಟೆಡ್ನಿಂದ ಟಾಟಾ ಎಲೆಕ್ಟ್ರಾನಿಕ್ ಕಂಪನಿಯ ಉದ್ಯೋಗ ಮೇಳದಲ್ಲಿ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಅವರು ಪಿಯುಸಿ ಮತ್ತು ಪದವಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾದ ಅವಕಾಶಗಳಿದ್ದು ಗ್ರಾಮೀಣ ಪ್ರದೇಶದ ಯುವಕರೇ ಹೆಚ್ಚಿನದಾದಂತಹ ಕೆಲಸಗಳನ್ನ ಮಾಡುವ ಕನಸನ್ನ ಹೊಂದಿರುತ್ತಾರೆ. ಎಲ್ಲರೂ ನಿರುದ್ಯೋಗಿಗಳು ಎಂದು ಕುಳಿತುಕೊಂಡ್ರೆ ಆಗುವುದಿಲ್ಲ. ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಉದ್ಯೋಗ ಮಾಡಲು ಅವಕಾಶವಿದ್ದು ಆ ಸಂದರ್ಭಗಳನ್ನು ಅನುಸರಿಸಿದ್ದವರು ಉದ್ಯೋಗಕ್ಕೆ ಹೋಗಬೇಕು ಎಂದು ತಿಳಿಸಿದರು. ಕೃಷಿ ಕ್ಷೇತ್ರವನ್ನು ನಾನು ನೋಡಿದ್ದಾಗ 1 ಎಕರೆ ಜಮೀನಿನಲ್ಲಿ ಪ್ರತಿ ತಿಂಗಳು 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿಗಳನ್ನ ಗಳಿಸುತ್ತಿರುವ ರೈತ ಕುಟುಂಬಗಳು ಇವೆ. ಅದೇ ರೀತಿ ಬೇರೆ ಬೇರೆ ಕಂಪನಿಗಳಲ್ಲಿಯೂ ಸಹ ಕೆಲಸವನ್ನ ಮಾಡುವಂತಹ ಅವಕಾಶಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಮಾಹಿತಿಗಳ ಕೊರತೆಯಿಂದ ಯುವಕರುಗಳು ಕೆಲಸ ಸಿಗುವುದಿಲ್ಲವೆಂದು ಕುಳಿತಿರುತ್ತಾರೆ. ನಾವು ನಾಗಮಂಗಲ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗಲಿ ಎಂಬ ಉದ್ದೇಶದಿಂದ ಉದ್ಯೋಗ ಮೇಳ ಮಾಡಿದ್ದಾಗ ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಬಂದಿರುವಂತಹ ನೀವೆಲ್ಲರೂ ಸಹ ಜನಗಳಿಗೆ ಮಾಹಿತಿಯನ್ನ ನೀಡಿ ಅವರು ಬಂದು ಸೌಲಭ್ಯ ಪಡೆದುಕೊಳ್ಳುವಂತಹ ಅವಕಾಶವನ್ನ ಕಲ್ಪಿಸಲು ಸಹಕರಿಸುವಂತೆ ತಿಳಿಸಿದ್ರು. ಯೂನಿಕ್ ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕರಾದ ನಾಗೇಶ್ ರವರು ಮಾತನಾಡುತ್ತಾ ಉದ್ಯೋಗ ಅವಕಾಶಗಳು ಎಲ್ಲೆಡೆಯೂ ಸಿಗುತ್ತವೆ. ಹಳ್ಳಿಗಳಲ್ಲಿ ನಮಗೆ ಉದ್ಯೋಗವಿಲ್ಲವೆಂದು ಕಾದು ಕುಳಿತಿದ್ರೆ ನಗರಗಳ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನಗಳು ಇಲ್ಲವೆಂದು ಒದ್ದಾಡುತ್ತಿರುತ್ತಾರೆ. ಈ ಎರಡರ ಮಧ್ಯೆ ಒಂದು ಸೇತುವೆ ರೀತಿ ಕೆಲಸವನ್ನ ಮಾಡುವುದು ನಮ್ಮ ಸಂಸ್ಥೆಯ ಕೆಲಸವಾಗಿದೆ ಎಂದು ತಿಳಿಸಿದ್ರು. ಯುವಕರ ವಿದ್ಯಾರ್ಥಿಯನ್ನ ಮತ್ತು ಅವರ ವೃತ್ತಿಯ ಬಗೆಯ ಪರಿಣತಿಯನ್ನ ಆಧರಿಸಿ ಅವರಿಗೆ 1 ವರ್ಷದ ತರಬೇತಿಯನ್ನ ನೀಡುವುದರ ಮೂಲಕ ಅವರಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಸೈನ್ಯಕ್ಕೆ ಸೇರುವವರಿಗೂ ಸಹ ನಾವು ತರಬೇತಿಯನ್ನ ನೀಡುತ್ತೇವೆ ಎಂದು ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿ ಗೌಡರು, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಜೈರಾಮೇಗೌಡರು, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ರವರು, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ರವರು, ಎಂಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷರಾದ ಸಚಿನ್ ಚಲುವರಾಯಸ್ವಾಮಿರವರು ಉಪಸ್ಥಿತರಿದ್ದರು. ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷರಾದ ಬಿಎಂ ಪ್ರಕಾಶ್ ರವರು ಕಾರ್ಯಕ್ರಮದ ನಿರೂಪಣೆ ನೆರವೇರಿಸಿದ್ರು. ಉದ್ಯೋಗಾವಕಾಶವನ್ನ ಬಯಸುವಂತಹ ಯುವಕರು ಮಂತ್ರಿಗಳ ಕಚೇರಿಯಲ್ಲಿ ಬಂದು ಮಾಹಿತಿಗಳನ್ನ ಪಡೆದು ತಮ್ಮ ದಾಖಲೆಗಳನ್ನು ಕೊಟ್ಟು ಉದ್ಯೋಗ ಮೇಳದ ಅವಕಾಶವನ್ನ ಪಡೆದುಕೊಂಡು ಕೆಲಸಕ್ಕೆ ಸೇರಿಕೊಳ್ಳುವಂತೆ ತಿಳಿಸಿದ್ರು. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ಯಾವುದನ್ನ ನಿಮ್ಮನ್ನ ಮಾರ್ಗದರ್ಶನ ಮಾಡಬಹುದು ಅದು ಮಾಡಬಹುದು. ನೀವು ಜೀವನದಲ್ಲಿ ಏನು ಕೇಳಿಲ್ಲ, ಕೇಳಿದ ತಕ್ಷಣ ಹೋಗಿ ಎಲೆಕ್ಟ್ರಿಕ್ ಕಂಬಕ್ಕೆ ಕೈ ಹಿಡಿತು ಅಂತ ಅನ್ನಂಗೆ ಆಯ್ತು. ನನಗೆ ಭಾಳ ಆಸೆ ಇದೆ ಈ ತಾಲೂಕು, ಈ ಜಿಲ್ಲೆ, ರಾಜ್ಯದಲ್ಲಿ ಏನಾರು ಮಾಡಬೇಕು ಅಂತ. ಆದರೆ ನೀವು ಬುದ್ಧಿವಂತರಾಗಬೇಕು, ಅದನ್ನು ಉಪಯೋಗಿಸ್ಕೋಬೇಕು. ಸಮಯ ಸಂದರ್ಭ ಏನಿದೆ ಅದು ನೋಡಬೇಕು. ಬದುಕಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಇಲ್ಲಿಂದ ಆಕಾಶ ಎಷ್ಟೆತ್ತರಕ್ಕಿದೆ ಅಷ್ಟು ಅವಕಾಶಗಳು ನಮಗೆ, ಅಷ್ಟು ಅವಕಾಶಗಳಿದೆ. ಆದರೆ ನಿಮಗೆ ಆ ಬದ್ಧತೆ ಇರಬೇಕು. ಸಾಮಾನ್ಯ ಜ್ಞಾನವನ್ನು ನೀವು ಬೆಳೆಸ್ಕೋಬೇಕು. ಒಂದು ಕಮಿಟ್ಮೆಂಟ್ ಇದ್ದರೆ, ಭಾಳ ಗಂಭೀರವಾಗಿ ಜೀವನವನ್ನು ರೂಢಿಸ್ಕೋಬೇಕು ಅನ್ನೋದು ನಿಮಗೇನಾದರೂ ಇದ್ದರೆ ಖಂಡಿತ ಬದುಕಲಿಕ್ಕೆ ಅವಕಾಶ ಇದೆ. ನಾನು ಜನರಲ್ ಆಗಿ ಹೇಳಿದೆ, ಇವತ್ತಿನ ಈ ಕಾರ್ಯಕ್ರಮ ಏನಂದರೆ ಮತ್ತು PUC ಇಂದ ಮುಂದುವರೆದು